ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ತಿಂಡಿಗೆ ಒಂದು ದೋಸೆ, ಮಸಾಲೆ ದೋಸೆ ಅಲ್ಲ, ಮೆಂತ್ಯ ದೋಸೆ, ಸೂರ್ನೋಳಿ ಅಂತಲೂ ಹೇಳ್ತಾರೆ ನಮ್ಮ ಕಡೆ. ಅಕ್ಕಿ, ಮೆಂತೆ, ಅವಲಕ್ಕಿ, ಬೆಲ್ಲ, ಕಾಯಿ, ಮಜ್ಜಿಗೆ, ಉಪ್ಪು ಹಾಕಿ ಮಾಡೋ ದೋಸೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಮರಳು ಮರಳಾದ ತುಪ್ಪ ಇದ್ದರೆ ಸಾಕು. ಈ ದೋಸೆ ಜೊತೆಗೆ ಚಟ್ನಿ, ಸಾಂಬಾರು ಯಾವುದು ಬೇಕಂತಿಲ್ಲ, ಹಾಗೆಯೇ ತಿನ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಗಿಡನ ತೋರಿಸಿದ್ದೆ. ಇದು ಬೆಂಡೆಕಾಯಿ ಗಿಡ. ಆದರೆ ಹಸಿರು ಬೆಂಡೆ ಅಲ್ಲ, ಸ್ವಲ್ಪ ಬಣ್ಣದಲ್ಲಿ ಬೆಳ್ಳಗಿರೋದ್ರಿಂದ ಇದನ್ನು ಬಿಳಿ ಬೆಂಡೆ ಅಂತಲೂ ಕರೀತಾರೆ. ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ, ಹಾಗೆ ಟೇಸ್ಟ್ ಜಾಸ್ತಿ. ಮತ್ತಿದು ಕುಂಬಳಕಾಯಿ ಬಳ್ಳಿ. ಬಿಸಿಲು ಜಾಸ್ತಿ ಇರೋದ್ರಿಂದ ತೆಂಗಿನ ಗರಿನ ಅಡ್ಡ ಇಟ್ಟಿದ್ದಾರೆ. ಮತ್ತು ಇಲ್ಲಿ ತೋರಿಸ್ತಿರೋ ಬೀಜ ಯಾವುದು ಅಂತ ಗೆಸ್ ಮಾಡಿ. ಇದು ಒಂದು ಸೊಪ್ಪಿನ ಬೀಜ. ನಾವು ಕೂಡ ಮೊದಲನೇ ಸಲ ಹಾಕ್ತಿರೋದು. ರಿಸಲ್ಟ್ ಬಂದಮೇಲೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಈ ಸೊಪ್ಪು ತರಕಾರಿಗಳ ಬೀಜನ ನಾವು ಕಷ್ಟಪಟ್ಟು ಹಾಕ್ತಾ ಇದ್ರೆ ಅದು ಗಿಡ ಆಗೋಕ್ಕೂ ಮುಂಚೆನೇ ತಿನ್ನೋದಕ್ಕೆ ಈ ನವಿಲುಗಳು ಕಾಯ್ತಾ ಇರ್ತವೆ. ಗಿಡ ಏನಾದರೂ ಬಂತು ಅಂದರೆ ಅದರ ಎಲೆಗಳನ್ನು ಕೂಡ ತಿಂದು ಹಾಕ್ತವೆ. ಒಂದೊಂದು ಸಲ ಸಿಟ್ಟು ಬಂದರೂ ಪಾಪ ಅನಿಸತ್ತೆ.